ಪರಿಷತ್ನ ಸದಸ್ಯರಂತ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಒಂದು ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಪತ್ನಿಯವರ ಆಪ್ತರು ನನಗೆ ಹಣದ ಆಮಿಷವನ್ನು ಒಡ್ತಾ ಇದ್ದಾರೆ ಅಂತ ಹೇಳಿ. ಮೊದಲಾಗಿ ಅವರು ಮೂಡಾದಲ್ಲಿ ಹಗರಣ ಆಗಿದೆ ಅಂತ ನಮ್ಮೆಲ್ಲ ಆರೋಪ ಮಾಡಿರೋದೇ ತಪ್ಪು. ಅದ್ರ ಮೇಲೆ ಈಗ ಮತ್ತೆ ಇನ್ನೊಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಯಾರು ಕೂಡ ಅವ್ರಿಗೆ ಹೋಗಿ ಹಣದ ಆಮಿಷ ಒಡ್ಡಿರೋದಿಲ್ಲ. ನಮ್ಮ ಹೆಸರು, ನಮ್ಮ ಆಪ್ತರು ಅಂತ ಹೆಸರುಗಳು ಬೇಕಾದಷ್ಟು ಇರುತ್ತೆ. ಸೊ ಯಾರು ಹೋಗಿ ಅವ್ರಿಗೆ ಹಣದ ಆಮಿಷ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ನಮ್ಮ ಕಡೆಯಿಂದಂತೂ ಕೂಡ ಅಂಥ ಕೆಲಸ ಮಾಡೋದಿಲ್ಲ. ಅವ್ರು ಏನೇ ಆರೋಪ ಮಾಡಿದ್ರು ಕೂಡ ನಾವು ಧೈರ್ಯವಾಗಿ ಅದನ್ನು ಎದುರಿಸ್ತೀವಿ. ಯಾಕೆ ಅಂತಂದರೆ ಅವ್ರ ಆರೋಪದಲ್ಲಿ ಸತ್ಯಾಂಶ ಇಲ್ಲ. ಸೊ ಹಾಗಾಗಿ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ, ಇಡಿ ಕೇಸ್ ಕೊಟ್ಟಿದ್ದಾರೆ, ಲೋಕಾಯುಕ್ತ ಕೇಸ್ ಕೊಟ್ಟಿದ್ದಾರೆ, CBIಗೂ ಕೊಡಬೇಕು ಅಂತ ಕೇಸ್ ಹಾಕಿದ್ದಾರೆ. ಸೊ ಯಾವುದೇ ತನಿಖೆ ಆದರೂ ಕೂಡ ನಾವು ಅದನ್ನು ಧೈರ್ಯವಾಗಿ ಎದುರಿಸ್ತೀವಿ. ಸತ್ಯ ನಮ್ಮ ಕಡೆ. ಪ್ರಭಾವವನ್ನು ಬಳಸಿ ಈ ಒಂದು ಪ್ರಕರಣವನ್ನು ಮುಚ್ಚುಹಾಕುವಂಥ ಪ್ರಯತ್ನ ಅವ್ರು ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು ಅಂತ ಹೇಳೋದ್ನಲ್ಲ. ಯಾಕೆ ಈ ರೀತಿಯಾದ ಒಂದು ಅಲಿಗೇಷನ್ ಮಾಡ್ತಾ ಇದ್ದಾರೆ ಸರ್? ಅಂದರೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಬೇಕಾದಷ್ಟು ರಾಜಕೀಯ ವಿರೋಧಿಗಳು ಯಾರಿದ್ದಾರೆ, ತಂದೆಯವ್ರ ರಾಜಕೀಯ ವಿರೋಧಿಗಳು, ಅವ್ರು ಕುಮ್ಮಕ್ಕೆ ಕೊಟ್ಟು ಒಂದು ಆರೋಪ ಮಾಡಿಸ್ತಾ ಇರ್ತಾರೆ ಅಷ್ಟೇ. ಅಂದರೆ ಸಿದ್ದರಾಮಯ್ಯ ಅವರನ್ನ ತೇಜೋವಧೆ ಮಾಡಲಿಕ್ಕೆ ಈ ರೀತಿಯಾದ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿದೆ. ಸಿದ್ದರಾಮಯ್ಯ ಅವ್ರ ವರ್ಚಸ್ಸ ಕಮ್ಮಿ ಮಾಡಬೇಕು, ಅವ್ರಿಗೆ ತೇಜೋವಧೆ ಮಾಡಬೇಕು, ಹೇಗಾದರೂ ಮಾಡಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಹಲವಾರು ಜನ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಕೂಡ ಅದರ ಒಂದು ಭಾಗ ಆಗಿದೆ. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು. ಸ್ನೇಹಮಯಿ ಕೃಷ್ಣ ಅವರು ಮೂಡಾದ ಬಗ್ಗೆ ಆರೋಪ ಮಾಡಿರೋದೇ ಮೊದಲನೇ ತಪ್ಪು. ಯಾಕೆಂದರೆ ಈಗಾಗಲೇ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ತನಿಖೆ ಕೂಡ ನಡೀತಾ ಇದೆ. ನಮ್ಮ ಕುಟುಂಬದಿಂದ ಕಡೆಯಾಗಲಿ ನಮ್ಮ ಯಾರೂ ಕೂಡ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಈ ಒಂದು ಆರೋಪ ಎಂದೇ ಸತ್ಯಕ್ಕೆ ದೂರವಾದಂಥ ಆರೋಪ. ಸಿದ್ದರಾಮಯ್ಯವರ ವರ್ಚಸ್ಸಿಗೆ ಧಕ್ಕೆ ತರಲು ಈ ರೀತಿಯಾಗಿ ರಾಜಕೀಯ ವಿರೋಧಿಗಳು ಸ್ನೇಹಮಯಿ ಕೃಷ್ಣ ಅವರಿಂದ ಈ ರೀತಿಯಾದ ಒಂದಷ್ಟು ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಸುನಿಲ್, TV9 ಬೆಳಗಾವಿ.